ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಟು ರಮೇಶ್ ಅಮೀನ್ ಬ್ಲಾಗ್ಸ್. ನಾವಿವತ್ತು ಮಾಡ್ತಿರೋದು ಬೇಸಿಗೆಗೆ ಮಾಡಿಸಿರೋವಂಥ ರೆಸಿಪಿ ಅಂತಲೇ ಹೇಳ್ಬೋದು, ಅಥವಾ ಜ್ಯೂಸ್ ಅಂತ ಹೇಳ್ಬೋದು. ಈ ಬಿಸಿಲಿಗೆ ತಣ್ಣಗಿರೋದಾಗ ಏನಾದ್ರು ಬೇಕಪ್ಪ ಅಂತ ಅನಿಸಿದರೆ, ಈ ಹಾಟ್ ಬೇಡ, ಸ್ಪೈಸಿಯಾಗಿರೋವಂಥ ಡಿಶಸ್ ಬೇಡ, ಏನಾದರೂ ತಣ್ಣಗೆ ಕೋಲ್ಡಾಗಿರೋವಂಥದ್ದು ಬೇಕು ಅಂತ ಅನಿಸಿದರೆ ಈ ರೆಸಿಪಿನ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು. ಇದರಲ್ಲಿ ಫುಲ್ಲಿ ಪ್ಯಾಕ್ ನ್ಯೂಟ್ರಿಷನ್ಸ್ ಇರುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಮಸ್ಕ್ ಮೆಲನ್ ರೆಸಿಪಿ ಜ್ಯೂಸ್. ಸೊ ಇದನ್ನು ನೀವು ಟ್ರೈ ಮಾಡಲೇಬೇಕು. ತುಂಬಾ ಯೂಸಸ್ ಆ್ಯಂಡ್ ಬೆನಿಫಿಟ್ಸ್ ಇದೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಾನೆ ಕೊನೆಯ ತನಕ ನೋಡಿ. ಸೊ ನಾನು ಅದ್ರದ್ದು ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೋಡೋಣ. ಈಗ ನಾನು ಸಬ್ಜಾ ಸೀಡ್ಸ್ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಆ ಸಬ್ಜಾ ಸೀಡ್ಸ್ಗೆ ನೀರು ಹಾಕಿಬಿಟ್ಟು ಇದನ್ನು ಒಂದು 10 ನಿಮಿಷ ಇಟ್ಟರೆ ಸಾಕು, ಜೆಲ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ಇಲ್ಲಿ ಸಾಬುದಾನ ಅಂತಾರಲ್ವ, ಸಬ್ಬಕ್ಕಿ, ಇದನ್ನು 4 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನೀರು ಹಾಕಿಬಿಟ್ಟು ಒಂದು 20 ನಿಮಿಷ ನೆನೆ ಇಡ್ತೀನಿ. 20 ನಿಮಿಷ ಆದಮೇಲೆ ನೀರನ್ನೆಲ್ಲ ಸೋಸ್ಕೊಂಡು ಪ್ಯಾನಿಗೆ ಸಾಬುದಾನ ಹಾಕ್ಕೊಳ್ಳೋಣ. ಇದಕ್ಕೆ ಫ್ರೆಶ್ ವಾಟರ್ನ ಹಾಕ್ಕೊಳ್ಳೋಣ. ಮುಳುಗೋ ಅಷ್ಟು ಹಾಕೋಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಒಂದು 10ರಿಂದ 15 ನಿಮಿಷದ ತನಕ ಟೈಮ್ ತೊಗೊಳುತ್ತೆ ಇದು ಬಾಯ್ಲ್ ಆಗೋಕ್ಕೆ. ಇದು ಹೇಗೆ ಬೆಂದಿದೆ ಅಂತ ಗೊತ್ತಾಗೋಕ್ಕೆ ಒಂದು ಟ್ರಾನ್ಸ್ಪರೆನ್ಸಿ ಥರ ಕಾಣುತ್ತೆ. ಸೊ ಅಲ್ಲಿವರೆಗೂ ಬಾಯ್ಲ್ ಆಗಬೇಕಿದು. ಸೊ ಒಂದು 10 to 15 ಮಿನಿಟ್ಸ್ ತನಕ ಆಗುತ್ತೆ. ಇಲ್ಲಿ ಡ್ರೈ ಫ್ರೂಟ್ಸ್ ಗೋಡಂಬಿ ತೊಗೊಂಡಿದ್ದೀನಿ, ದ್ರಾಕ್ಷಿ, ವಾಲ್ನಟ್, ಬಾದಾಮ್ ಮತ್ತು ಪಿಸ್ತಾ ತೊಗೋತಾ ಇದ್ದೀನಿ. ಇದು ಸಬ್ಜಾ ಸೀಡ್ಸ್ನ ತೊಗೊಂಡಿದ್ದೀನಿ. ಸೊ ನೋಡಿ, ಇವಾಗೆಲ್ಲ ಬಾಯ್ಲ್ ಆಗಿದೆ. ಇದು ನೋಡಿ ಟ್ರಾನ್ಸ್ಪರೆನ್ಸಿ ಕಾಣಿಸ್ತಾ ಇದೆ, ಸಬ್ಬಕ್ಕಿ ಎಲ್ಲ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಿದೆ. ಸೊ ಇದು ಚೆನ್ನಾಗಾಗಿದೆ. ಇದನ್ನೆಲ್ಲ ಫುಲ್ಲು ಸೋಸ್ಕೋಬೇಕು. ಸೋಸ್ಕೊಂಡಾದಮೇಲೆ ಇದನ್ನು ಒಂದು 2ರಿಂದ 3 ಟೈಮು ನಾವು ತಣ್ಣೀರು ಹಾಕಿಬಿಟ್ಟು ವಾಶ್ ಮಾಡಬೇಕಾಗುತ್ತೆ. ಯಾಕಂದರೆ ಸಬ್ಬಕ್ಕಿ ಇಲ್ಲಾಂದರೆ ಅಂಟ್ಕೊಂಡು ಬಿಡುತ್ತೆ, ಮುದ್ದೆ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ತಣ್ಣನೆ ನೀರಲ್ಲಿ ವಾಶ್ ಮಾಡ್ಕೋಬೇಕು. ಸೊ ವಾಶ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ, ಪೀಸಸ್ನ ಸ್ಲೈಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ಬೋದು, ಇಲ್ಲೆಲ್ಲ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕರ್ಬೂಜನ 2 ಹೋಳು ಮಾಡ್ಕೊಳ್ಳೋಣ. ಇದರಲ್ಲಿ ಇರುವಂಥ ಸೀಡ್ಸ್ನ ಎಸೆಯೋಕ್ಕೆ ಹೋಗಬೇಡಿ. ಸೀಡ್ಸಲ್ಲೂ ತುಂಬಾ ಬೆನಿಫಿಟ್ಸ್ ಇದೆ. ವೆಜಿಟೇರಿಯನ್ಸ್ ಅವ್ರಿಗಂತೂ ಅದ್ಭುತ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ನಾನ್ ವೆಜ್ ತಿನ್ನಲ್ಲ ಆ ಥರ ಅಂತ ಇದ್ದವರು ಈ ಸೀಡ್ಸ್ಗಳನ್ನ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಪ್ರೋಟೀನ್ ಜಾಸ್ತಿ ಸಿಗುತ್ತೆ, ಇಮ್ಯುನಿಟಿ ಪವರ್ ಜಾಸ್ತಿ ಸಿಗುತ್ತೆ, ಕೊಲೆಸ್ಟ್ರಾಲ್ ಅನ್ನೋದು ಕಡಿಮೆ ಆಗುತ್ತೆ. ಆ್ಯಂಡ್ ಹಣ್ಣಲ್ಲೂ ಅಷ್ಟೇ, ಈ ಕರ್ಬೂಜ ಹಣ್ಣಲ್ಲಿ BP ಅನ್ನೋದು ಏನಿರುತ್ತಲ್ಲ, ಬ್ಲಡ್ ಪ್ರೆಷರ್, ಅದು ತುಂಬಾ ಕಂಟ್ರೋಲ್ ಬರುತ್ತೆ. ಐಸೈಟಿಗೆ ಒಳ್ಳೆಯದು. ಮತ್ತು ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ ಮಾಡೋರು ಅವರಿಗಂತೂ ಅದ್ಭುತ ಇದು. ಡಯಾಬಿಟೀಸ್ ಕಂಟ್ರೋಲ್ ಆಗುತ್ತೆ ಮತ್ತು ಕೊಲೆಸ್ಟ್ರಾಲ್ ಫ್ರೀ ಅಂತಲೇ ಹೇಳ್ಬೋದು. ಯಾವುದು ಟೆನ್ಷನ್ ಇಲ್ದಂಗೆ ಆರಾಮಾಗಿ ಯೂಸ್ ಮಾಡ್ಬೋದು ಈ ಫ್ರೂಟ್ನ. ವಿಟಮಿನ್ C ಜಾಸ್ತಿ ಇರುತ್ತೆ. ಕಾನ್ಸ್ಟಿಪೇಷನ್ ಅಂತ ಪ್ರಾಬ್ಲಮ್ ಇರೋರು ಇದು ಯೂಸ್ ಮಾಡ್ಬೋದು. ಪ್ರೆಗ್ನೆನ್ಸಿ ವುಮೆನ್ ಏನಿರ್ತಾರೆ, ಪ್ರೆಗ್ನೆಂಟ್ ವುಮನ್, ಅವರು ಇದನ್ನು ಯೂಸ್ ಮಾಡಿದರೆ ಬೆನಿಫಿಟ್ಸ್ ತುಂಬಾ ಇದೆ. ಸ್ಲೀಪಿಂಗ್ ಡಿಸಾರ್ಡರ್ ಇರೋರು ಇದನ್ನು ಮಿಸ್ ಮಾಡ್ದಲೇ ಯೂಸ್ ಮಾಡಿ. ಓಕೆ, ಈ ಪಲ್ಪ್ಸ್ ಎಲ್ಲ ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸರಲ್ಲಿ ಜ್ಯೂಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈಗೆಲ್ಲ ಫುಲ್ ಗ್ರೈಂಡ್ ಆಗಿದೆ. ಇದಕ್ಕೆ ನಾನು ಒಂದು ಅರ್ಧ ಲೀಟ್ರಷ್ಟು ನಂದಿನಿ ಹಾಲು ತೊಗೋತಾ ಇದ್ದೀನಿ. ಈ ಹಾಲಿಗೆ 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡು ಲಮ್ಸ್ ಇಲ್ದಂಗೆ, ಗಂಟುಗಳು ಹಾಕ್ದಾಗೆ ಮಿಕ್ಸ್ ಮಾಡಿಕೊಂಡು ಪ್ಯಾನಿಗೆ ಇದನ್ನು ಹಾಕ್ಕೊಳ್ಬೇಕಾಗತ್ತೆ. ಇದು ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಸ್ಟಿರ್ ಮಾಡ್ತಾನೇ ಇರಬೇಕು, ಕೈ ಮಾತ್ರ ಬಿಡೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಅದು ಗಂಟು ಥರ ಆಗಿಬಿಡತ್ತೆ. ಕೇಸರಿನ ಒಂದು 7ರಿಂದ 8 ಕೇಸರಿ ದಳ ಹಾಕೋತಾ ಇದ್ದೀನಿ, ಹಿಮಾಲಯ ಅವ್ರದ್ದು. ನೀವು ಯಾವ್ದು ಬೇಕಾದ್ರೂ ಹಾಕೋಬೋದು. ಇಲ್ಲಿ ರೋಸ್ ಪೆಟಲ್ ಹಾಕೋತಿದ್ದೀನಿ, ಜಸ್ಟ್ ಫಾರ್ ಫ್ಲೇವರ್ಗೋಸ್ಕರ ಅಷ್ಟೇ. ಇದು ಯೂಸ್ ಮಾಡೋದ್ರಿಂದ ಸ್ಕಿನ್ಗೂ ಒಳ್ಳೆಯದು ಅಂತ ಹಾಕೋತಾ ಇದ್ದೀನಿ. ಇಲ್ಲಿ 5ರಿಂದ 6 ಚಮಚ ಅಷ್ಟು ಶುಗರ್ ಹಾಕೋತಾ ಇದ್ದೀನಿ ನಾನು. ನೀವು ಎಷ್ಟು ಬೇಕಾಗುತ್ತೆ, ನಿಮ್ಮ ಸ್ವೀಟ್ ಜಾಸ್ತಿ ಬೇಕು ಅಂದವ್ರು ಜಾಸ್ತಿ ಹಾಕೋಬೋದು, ಕಡಿಮೆ ಬೇಕು ಅಂದವ್ರು ಕಡಿಮೆ ಹಾಕೋಬೋದು. ನೋಡಿ, ಸಾಬುದಾನ ಅದೇನು ಬಾಯ್ಲ್ ಮಾಡಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಒಂದು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಕೈ ಬಿಡೋಕ್ಕೆ ಹೋಗಬೇಡಿ, ಗಂಟಾಗೋಗ್ಬಿಡುತ್ತೆ. ಸೌಟಲ್ಲಿ ತಿರುಗಿಸ್ತಾನೆ ಇರಬೇಕು. ನೆನೆ ಇಟ್ಟಿದ್ದಂಥ ಸಬ್ಜಾ ಸೀಡ್ಸ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಒಂದು ಸ್ಟಿರ್ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಒಂದು 10-15 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟಾದಮೇಲೆ ಈ ಜ್ಯೂಸನ್ನ ಆ್ಯಡ್ ಮಾಡಬೇಕಾಗುತ್ತೆ. ಬಿಸಿದ್ರಲ್ಲೇ ಹಾಕ್ಕೊಳ್ಳೋಕೆ ಹೋಗಬೇಡಿ. ಒಂದು 10-15 ನಿಮಿಷ ತಣ್ಣಗಾದಮೇಲೆ ಈ ಜ್ಯೂಸ್, ಮಸ್ಕ್ ಮೆಲನ್ ಜ್ಯೂಸನ್ನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಎಲ್ಲ ಡ್ರೈ ಫ್ರೂಟ್ಸ್ಗಳು, ನಟ್ಸು ಎಲ್ಲ ಇರೋದ್ರಿಂದ
ತುಂಬಾ ಅದ್ಭುತವಾಗಿರೋ ಅಂಥ ಜ್ಯೂಸ್ ಅಂತಲೇ ಹೇಳ್ಬೋದು. ಇದು 1 ಗ್ಲಾಸ್ ಕುಡಿದ್ರೆ ಸಾಕು, ಹೊಟ್ಟೆ ಫುಲ್ ಆಗುತ್ತೆ, ನಮಗೆ ಎನರ್ಜಿ ಸಿಗುತ್ತೆ, ಅಷ್ಟು ಇಮ್ಯುನಿಟಿ ಪವರ್ ಸಿಗುತ್ತೆ. ಮಿಸ್ ಮಾಡ್ದಲೇ ಇದನ್ನು ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ. ಸೊ ಈ ಥರ ನಾನು ಗಾರ್ನಿಷ್ ಈ ಥರ ಮಾಡ್ತಾಯಿದ್ದೀನಿ. ಸೊ ಮಸ್ಕ್ ಮೆಲನ್ ಕಟ್ ಮಾಡಿದಂಥ ಬೌಲಲ್ಲೇ ನಾನು ಸರ್ವಿಂಗ್ ಮಾಡ್ಕೋತಾ ಇದ್ದೀನಿ, ಜಸ್ಟ್ ಫಾರ್ ಎ ಡೆಕೋರೇಷನ್ ಪರ್ಪಸ್ ಆ್ಯಂಡ್ ತಿನ್ನೋಕ್ಕೂ ಮಜವಾಗಿರುತ್ತೆ. ಸೊ ಇಲ್ಲಿ ಗ್ಲಾಸಿಗೂ ಹಾಕಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಚಾಕ್ಲೇಟ್ ಸಾಸ್ ಹರ್ಷೀಸ್ ಅವ್ರದ್ದು ಹಾಕೋತಾ ಇದ್ದೀನಿ. ಇದು ಜಸ್ಟ್ ಡೆಕೋರೇಷನ್ ಪರ್ಪಸ್ಗೆ ಅಷ್ಟೇ, ನೀವು ಯೂಸ್ ಮಾಡಬೇಕು ಅಂದರೆ ಮಾಡ್ಬೋದು. ಇದು ಚಾಕ್ಲೇಟ್ ಫ್ಲೇವರ್ ಬೇಕು ಅಂದವರು ಹಾಕ್ಕೋಬೋದು, ಇಲ್ಲಾಂದರೆ ನಡೆಯುತ್ತೆ. ನಾನು ಅದ್ರ ಪಲ್ಪ್ಸ್ನ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಪಲ್ಪ್ಸ್ನ ಮಸ್ಕ್ ಮೇಲೆ ನಿಂದು ಹಾಕೋತಾ ಇದ್ದೀನಿ. ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಗೋಡಂಬಿ, ದ್ರಾಕ್ಷಿ, ಆಮೇಲೆ ಪಿಸ್ತಾ ಅದೆಲ್ಲದು ಸೇರಿಸ್ಕೋತಾ ಇದ್ದೀನಿ, ಚೆರಿ ಸೇರಿಸ್ತಾ ಇದ್ದೀನಿ. ಸೂಪರಾಗಿರುತ್ತೆ. ಇದು ಬೇಸಿಗೆಗಂತೂ ಅದ್ಭುತವಾದಂಥ ಜ್ಯೂಸ್, ಇದು ಶರ್ಬತ್ ಅಂತಲೇ ಹೇಳ್ಬೋದು. ಈ ಮಸ್ಕ್ ಮೆಲನ್ ಜ್ಯೂಸನ್ನ ಮಿಸ್ ಮಾಡಿದರೆ ಇದನ್ನು ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಎಲ್ಲರೂ ನನ್ನ ಚಾನಲ್ನ ನೋಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಇದು ತಿಂತಾನೂ ಇರ್ಬೋದು, ಕುಡಿತಾನೂ ಇರ್ಬೋದು, ಆ ಥರ ಮಜವಾಗಿತ್ತು, ಸಖತ್ತಾಗಿತ್ತು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಲೇಬೇಕು. ಬಾಡಿಗೆ ತುಂಬಾ ಕೂಲಿಂಗ್ ಏಜೆಂಟ್ ಥರ ಇದು ಆ್ಯಕ್ಟ್ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡಿ ಹೇಗಿತ್ತು ಅಂತ ಹೇಳಿ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಸಿ ಯು, ಟೇಕ್ ಕೇರ್, ಬಾಯ್.